ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಎಸ್ ಅಧಿಕಾರಿ ಪತ್ನಿ ಸಾವಿಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 2 ತಿಂಗಳ ಹಿಂದೆಯೇ ರೆಡಿಯಾಗಿತ್ತ ಡೆತ್ ನೋಟ್. ಡೆತ್ ನೋಟ್ನಲ್ಲಿ ಏನಿದೆ? ಪತಿ ಮಗಳ ಬಗ್ಗೆ ಹೇಳಿದ್ದೇನು? 2 ತಿಂಗಳ ಹಿಂದೆಯೇ ಡೆತ್ ನೋಟ್ ಬರ್ದಿದ್ರ ಚೈತ್ರ? ಆ ಡೆತ್ ನೋಟ್ನಲ್ಲಿ ಏನಿದೆ? ಪತಿ ಮಗಳ ಬಗ್ಗೆ ಹೇಳಿದ್ದೇನು? ಕೆಎಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. 2 ತಿಂಗಳ ಹಿಂದೆಯೇ ಡೆತ್ ನೋಟ್ ರೆಡಿ ಮಾಡಿದ್ರಂತೆ. ಡೆತ್ ನೋಟ್ನಲ್ಲಿ ಏನಿದೆ ಮತ್ತು ಪತಿ ಮಗಳ ಬಗ್ಗೆ ಹೇಳಿದ್ದೇನು? ಈ ಒಂದು ಪತ್ರವನ್ನ ಬರೆದಿದ್ರಂತೆ. ಇಲ್ಲಿವರೆಗೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋ ಕಾರಣ ಏನು ಅಂತ ಎಲ್ಲ ಹುಡುಕ್ತಾ ಇದ್ರು. ಆದ್ರೆ ಇವರು 2 ತಿಂಗಳ ಹಿಂದೆಯೇ ಡೆತ್ ನೋಟ್ ಬರೆದಿದ್ರಂತೆ. ಅಧಿಕಾರಿಯ ಪತ್ನಿ ಚೈತ್ರ ಬರೆದಿರುವ ಡೆತ್ ನೋಟ್ ಪತ್ತೆಯಾಗಿದೆ. ಮಾರ್ಚ್ 11ರಂದೇ ಡೆತ್ ನೋಟ್ ಬರೆದಿದ್ರಂತೆ ಚೈತ್ರ. ಒಂದು ಪುಟದ ಡೆತ್ ನೋಟ್ ಬರೆದಿದ್ರಂತೆ. ನನ್ನ ಗಂಡ ಒಳ್ಳೆಯವರು, ಜೀವನ ಎಂಜಾಯ್ ಮಾಡಿ, ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ಡೆತ್ ನೋಟ್ ಬರೆದಿದ್ರಂತೆ. ನಾನು ಡಿಪ್ರೆಷನ್ ಇಂದ ಬಳಲುತ್ತಿದ್ದೇನೆ ಅಂತ ಚೈತ್ರ ಆ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ನಾನು ಡಿಪ್ರೆಷನ್ ಇಂದ ಬಳಲುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಡಿಪ್ರೆಷನ್ ಇಂದ ಹೊರಬರಲು ಸಾಕಷ್ಟು ಪ್ರಯತ್ನ ಪಟ್ಟೆ ಅಂತಾನೂ ಕೂಡ ಹೇಳಿದ್ದಾರೆ. ನಾನು ನನ್ನ ಜೀವನವನ್ನ ಕೊನೆಗೊಳಿಸುತ್ತಿದ್ದೇನೆ, ಮಗುವನ್ನ ಚೆನ್ನಾಗಿ ನೋಡ್ಕೊಂಡು ಲೈಫ್ ಎಂಜಾಯ್ ಮಾಡಿ, ನಾನು ಸೂಸೈಡ್ ಮಾಡಿಕೊಳ್ಳುವುದು ತಪ್ಪು ಅಂತ ಗೊತ್ತಿದೆ, ಆದ್ರೂ ಜೀವನ ಕೊನೆಗೊಳಿಸುತ್ತಿದ್ದೇನೆಂದು ಡೆತ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರಂತೆ. ಇಲ್ಲಿವರೆಗೂ ಕಾರಣ ಏನು, ಯಾಕಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ರೀತಿಯಾದಂಥ ಪ್ರಶ್ನೆಗಳು ಮುಂದೆ ಇದ್ವು. ಆದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಪತ್ರದ ಮುಖಾಂತರ ನಮಗೆ ಉತ್ತರ ಸಿಕ್ಕಿದೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ಡೆತ್ ನೋಟ್ ಬರೆದಿದ್ದಾರೆ. ಮಾರ್ಚ್ 11ನೇ ತಾರೀಕು ಡೆತ್ ನೋಟನ್ನ ಬರೆದಿದ್ದಾರೆ. ಆ ಡೆತ್ ನೋಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾನೆ, ನಾನು ಡಿಪ್ರೆಷನ್ನಿಂದ ಬಳಲುತ್ತಿದ್ದೇನೆ, ತುಂಬ ನಾನು ಪ್ರಯತ್ನ ಪಟ್ಟೆ ಆ ಡಿಪ್ರೆಷನ್ನಿಂದ ಹೊರಗಡೆ ಬರೋದಕ್ಕೆ, ಆದರೆ ನನ್ನ ಕೈಯಿಂದ ಸಾಧ್ಯ ಆಗಲಿಲ್ಲ, ಹೀಗಾಗಿ ನಾನು ನನ್ನ ಜೀವನವನ್ನ ಕೊನೆಗೊಳಿಸುತ್ತಿದ್ದೇನೆ ಅಂತ ಹೇಳಿದ್ದಾರಂತೆ. ಮಗುವನ್ನ ಚೆನ್ನಾಗಿ ನೋಡಿಕೊಂಡು ಲೈಫ್ ಎಂಜಾಯ್ ಮಾಡಿ ಅಂತ ಹೇಳಿದ್ದಾರೆ. ಕೆಎಸ್ ಅಧಿಕಾರಿ ಪತ್ನಿ ಆತ್ಮಹತ್ಯೆ ಬಗ್ಗೆ ದೂರು ದಾಖಲಾಗಿದೆ. ಈಗ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲು ಅಡಾವತ್ ಹೇಳಿಕೆಯನ್ನ ನೀಡಿದ್ದಾರೆ. ಕೆಎಸ್ ಅಧಿಕಾರಿ ಪತ್ನಿ ಬಗ್ಗೆ ದೂರು ಬಂದಿದೆ, ಫ್ಯಾನ್ಗೆ ಸೇರಿಯಿಂದ ನೀರು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಿದೆ. ಒಂದು ಡೆತ್ ನೋಟ್ ಕೂಡ ಪತ್ತೆಯಾಗಿದೆ. ತಮ್ಮ ಸಾವಿಗೆ ಯಾರು ಕಾರಣರಲ್ಲ ಅಂತ ಬರೆದಿದ್ದಾರೆ. ಆ ಡೆತ್ ನೋಟ್ ಅಲ್ಲಿ ಅವರೇ ಬರೆದಿದ್ದಾರಾ ಅಂತ ಪರಿಶೀಲನೆ ಕೂಡ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ತಮ್ಮ ಸಾವಿಗೆ ಯಾರು ಕಾರಣರಲ್ಲ ಅಂತ ಬರೆದಿದ್ದಾರೆ, ಅವರೇ ಬರೆದಿದ್ದಾರಾ ಏನು, ಈ ಆಯಾಮಗಳಲ್ಲಿ ನಾವು ಪರಿಶೀಲನೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹ ರವಾನಿಸಲಾಗಿದೆ. ಉತ್ತರ ವಿಭಾಗ ಡಿಸಿಪಿ ಸೈದುಲ್ಲು ಅಡಾವತ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೆಎಸ್ ಅಧಿಕಾರಿ ಅವರ ಪತ್ನಿಯವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಅಂತ. ಸೊ ಅವ್ರ ತಮ್ಮನ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರಿತ ಒಂದು UDR ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಈಗಾಗಲೇ. ಆ್ಯಂಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವರು ಕಡೆ ಆ ಸ್ಪಾಟ್ ಹತ್ರ ನಮಗೆ ಒಂದು ಯಾವುದು ಸಂಶಯಾಸ್ಪದ ಆಗಲಿ ಅಂಥದ್ದು ಏನೂ ಸಿಕ್ಕಿರಲಿಲ್ಲ. ಒಂದು ಸೀರೆಯಿಂದ ಫ್ಯಾನ್ಗೆ ಅವರೇ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪ್ರೈಮಾ ಫೇಸಿಗೆ ಗೊತ್ತಾಗ್ತಾ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಸೊ ಅದರಲ್ಲಿ ಏನಾದರೂ ಇಶ್ಯೂ ಇತ್ತು, ಅವರು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದೆಯಾ, ಇಲ್ಲ ಬೇರೆ ಏನಾದರೂ ಆಸ್ತಿ ವ್ಯವಹಾರ ಇದೆಯಾ ಅಂತ ಹೇಳ್ಬಿಟ್ಟು ಅದು ಫರ್ದರ್. ಓಕೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್. ಸಾಮಾನ್ಯವಾಗಿ ಮನೆಯಲ್ಲಿ ಯಾರಿಗೆ ಏನಾದರೂ ತೊಂದರೆ ಆದರೆ ತಕ್ಷಣ ಅದು ಗೊತ್ತಾಗುತ್ತೆ. ಹೀಗಾಗಿ ಅವರು ಕೆಎಸ್ ಅಧಿಕಾರಿ ಆಗಿರೋದ್ರಿಂದ ತುಂಬಾ ತಿಳ್ಕೊಂಡಿರೋ ಕಾರಣ ಹೆಂಡತಿಗೆ ಡಿಪ್ರೆಷನ್ ಇರೋದು ಗೊತ್ತಿರಲಿಲ್ವಾ ಇವ್ರಿಗೆ ಏನು ಅಂತ? ಯಾಕೆಂದ್ರೆ ಪತ್ರದಲ್ಲೂ ಕೂಡ ಬರೆದಿದ್ದಾರೆ, ನಾನು ಡಿಪ್ರೆಷನ್ ಇಂದ ಬಳಲುತ್ತಿದ್ದೇನೆ ಅಂತ. ದಿವ್ಯಾ, ಏನು ಚೈತ್ರ ಅವರು ಹಾಗೂ ಶಿವಕುಮಾರ್ ಅವರು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ,
ಹೈಕೋರ್ಟ್ ವಕೀಲೆ ಆಗಿ ಚೈತ್ರಾ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಯಥಾಸ್ಥಿತಿಯಲ್ಲಿ ಇವರು ಕೂಡ ಶಿವಕುಮಾರ್ ಅವರು ಕೂಡ KBDಯಲ್ಲಿ ಉಪವಿಭಾಗಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿರ್ತಾರೆ. ಒಂದೇ ಬಿಲ್ಡಿಂಗ್ನಲ್ಲಿ ಇವರು ಚೈತ್ರಾ ಅವರು ತಮ್ಮ ಕೂಡ ವಾಸವಿರ್ತಾರೆ. ಆದರೆ ಡೆತ್ ನೋಟ್ನಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ಏನಪ್ಪ ಅಂತ ಅಂದರೆ ಮಾರ್ಚ್ 11ರಂದು ಈ ಒಂದು ಡೆತ್ ನೋಟ್ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಲ್ಲಿ ಡೇಟ್ ಉಲ್ಲೇಖ ಆಗಿದೆ ಅಂತೆ, ಮಾರ್ಚ್ 11ರಂದು ಬರೆದಿರುವಂಥದ್ದು. ಆದರೆ ಅದೇ ರೀತಿಯಾಗಿ ಇವತ್ತು ಮೇ 11ರಂದು ಈ ಒಂದು ಚೈತ್ರಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಪೊಲೀಸ್ ಮೂಲಗಳ ಪ್ರಕಾರ ಏನು ಅನುಮಾನ ಶಂಕೆ ವ್ಯಕ್ತವಾಗ್ತಾ ಇದೆ ಅಂತ ಅಂದರೆ, ಸದ್ಯ ಡೆತ್ ನೋಟನ್ನು ಚೈತ್ರಾ ಅವರೇ ಬರೆದಿದ್ದಾರಾ ಅಥವಾ ಬೇರೆ ಯಾರಾದರೂ ಬರೆದಿದ್ದಾರಾ, ಇಲ್ಲಿ ಕೊಲೆ ಆಗಿದೆಯಾ ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ನಾವು ಮನೆಯವರನ್ನ ವಿಚಾರಿಸಿದಾಗ ಕೌಟುಂಬಿಕವಾಗಿ ಯಾವುದೇ ರೀತಿಯಾದಂತಹ ಕಲಹ ಇರಲಿಲ್ಲ ಇವರಿಬ್ಬರ ಮಧ್ಯೆ. ಸುಮಾರು 8 ವರ್ಷ ಆಯಿತು ಮದುವೆ ಆಗಿ ಅಂತ ಕೂಡ ಹೇಳ್ತಾರೆ. ಆದರೆ ತಾಯಿಯವರ ಆಕ್ರಂದನ ನೋಡಿದಾಗ ನಮಗೆ ಎಲ್ಲೋ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತ ಅಥವಾ ಮಾನಸಿಕವಾಗಿ ಚೈತ್ರಾ ಅವರು ಬಳಲ್ತಿದ್ರ ಅನ್ನುವಂಥ ಕೂಡ ಇಲ್ಲಿ ಅನುಮಾನ ಉಂಟಾಗ್ತಾ ಇದೆ. ಸದ್ಯ ಒಂದು ಹೆಣ್ಣು ಮಗು ಕೂಡ ಇವರಿಗಿತ್ತು. ಇವರಿಬ್ಬರ ದಾಂಪತ್ಯ ಜೀವನ ಉತ್ತಮವಾಗೇ ಇತ್ತು ಅನ್ನುವಂಥದ್ದು ಇವರ ಸ್ನೇಹಿತರ ಮೂಲಗಳ ಪ್ರಕಾರ ಬರ್ತಾ ಇರುವಂತಹ ಮಾಹಿತಿ. ಸದ್ಯ ತನಿಖೆಯ ನಂತರ ಏನು ಮರಣೋತ್ತರ ಪರೀಕ್ಷೆಯ ನಂತರ ಚೈತ್ರಾ ಅವರು ತಾವಾಗಿಯೇ ಸೂಸೈಡ್ ಮಾಡಿಕೊಂಡಿದ್ದ ಅಥವಾ ಯಾರಾದರೂ ಕೊಲೆ ಮಾಡಿ ಇವರನ್ನ ಆ ಒಂದು ಫ್ಯಾನ್ಗೆ ನೇತು ಹಾಕಿದ್ದ ಅನ್ನುವಂಥದ್ದು ಹೊರಬರಬೇಕಾಗಿದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.